ಇದು ವಿಧಿ ಆಟ ಕಣ್ರಿ. ಇದಕ್ಕೆ ವಿಧಿ ಆಟ ಅನ್ನದೇ ಬೇರೇನು ಹೇಳಲು ಸಾಧ್ಯವಿಲ್ಲ. ಬೆಳಗಾವಿಯ ಸಮೀಪ ಬೈಲು ಹೊಂಗದದಲ್ಲಿ ಪ್ರೀತಿಸಿ ಮದುವೆಯಾದ ಮಧುರಾ ಹಾಗೂ ಕೇರಪ್ಪ ಇವರಿಗೆ 3 ಜನ ಮಕ್ಕಳು ಕಣ್ರಿ. ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಧುರಾ ವಿಷ ಸೇವಿಸಿ ಸಾವನ್ನಪ್ಪುತ್ತಾಳೆ. ಈ ವಿಚಾರ ಗಂಡ ಕೇರಪ್ಪನಿಗೆ ಗೊತ್ತಾದಾಗ ತರಾತುರಿಯಲ್ಲಿ ಹೆಂಡತಿಯನ್ನು ನೋಡಲು ತೆರಳುತ್ತಿರುವಾಗ ಧಾರವಾಡ ಕಡೆಯಿಂದ ಬಂದಂಥ ಯಮನಾಗಿ ಬಂದ KSRTC ಬಸ್ ಬೈಲು ಹೊಂಗಲದ ಸಮೀಪ ಕೇರಪ್ಪನಿಗೆ ಡಿಕ್ಕಿ ಹೊಡೆಯುತ್ತದೆ. ಕೇರಪ್ಪನು ಸಹ ಸ್ಥಳದಲ್ಲಿಯೇ ಮೃತಪಡುತ್ತಾನೆ. ಈ ದಂಪತಿಗಳಿಗೆ ಮುದ್ದಾದ 3 ಜನ ಮಕ್ಕಳಿದ್ದಾರೆ ಕಣ್ರಿ. ಈಗ ಆ ಮಕ್ಕಳು ಅನಾಥವಾಗಿದ್ದಾರೆ. ಇನ್ನು ಹಾಲು ಗೆನ್ನೆಯ ಆ ಮಕ್ಕಳ ಪರಿಸ್ಥಿತಿ ಏನ್ರಿ? ವಿಧಿ ಆಟಕ್ಕೆ ಇಲ್ಲಿ ಯಾರು ಸಮಾನರಿರ್ರಿ? ನೋಡ್ರಿ, ಎಂಥ ಮುದ್ದಾದ ಸಂಸಾರ. ಇಂದು ಆ 3 ಮಕ್ಕಳು ಅನಾಥವಾಗಿದ್ದಾರೆ ಕಣ್ರಿ. ಇನ್ನು ಅಪ್ಪ ಯಾರು ಅಮ್ಮ ಯಾರು ಎಂದು ತಿಳಿಯದಂಥ ಆ ಪುಟ್ಟ ಪೋರರಿಗೆ ಇಂದು ಅನಾಥ ಪ್ರಜ್ಞೆ ಕಾಡಿದೆ ಕಣ್ರಿ. ಇದಕ್ಕೆ ಹೇಳೋದಲ್ವೇನ್ರಿ ವಿಧಿಯ ಆಟ ಎಂಬುದು. ವಿಧಿಯ ಆಟಕ್ಕೆ ಇಲ್ಲಿ ಯಾರೂ ಸರಿ ಸಮಾನರಿಲ್ಲ ಕಣ್ರಿ. ಆ ಮುದ್ದಾದ ದಂಪತಿಗಳು ಮಧುರಾ ಹಾಗೂ ಕೇರಪ್ಪ ಇಬ್ಬರು ಒಮ್ಮೆಲೆ ಒಮ್ಮೆ ಒಬ್ಬರ ಹಿಂದೆ ಒಬ್ಬರೇ ಇಹಲೋಕ ತ್ಯಜಿಸಿದ್ದಾರೆ. ಆ ಮಕ್ಕಳ ಕತೆ ಏನ್ರಿ? ಇದು ದುಃಖದ ಕಣ್ಣೀರಿನ ಸ್ಟೋರಿಯನ್ನು ನಾವು ನಿಮ್ಮ CN23 ನ್ಯೂಸ್ ಚಾನಲಲ್ಲಿ ನಿಮಗೆ ತೋರಿಸ್ತಿದ್ದೇವೆ. ತುಂಬ ದುಃಖ ಆಗುತ್ತಿದೆ ಕಣ್ರಿ ಈ ನ್ಯೂಸ್ ತೋರಿಸಲು. ಏನು ಮಾಡುವುದು? ಈ ವಿಧಿ ಆಟಕ್ಕೆ ಇಲ್ಲಿ ಯಾರೂ ಸರಿ ಸಮಾನರಲ್ಲ. ಧನ್ಯವಾದಗಳು. ಇಲ್ಲಿ ವಿಧಿ ಆಟ ಎಂಬುದು ಇದಕ್ಕೆ ಕಣ್ರಿ. ಇಬ್ಬರು ದಂಪತಿಗಳು ಇಹಲೋಕ ತ್ಯಜಿಸಿದ್ದಾರೆ. ಆ ಪುಟ್ಟ ಮಕ್ಕಳು ಕಣ್ಣೀರಿನ ಕತೆ ಇದು.